ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ನಾವು ನಿನ್ನೆಯ ದಿನದಲ್ಲಿ ಕೀರ್ತನೆಗಳು 124ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ವಿ. ಸಹೋದರ ರಾಜರತ್ನಂ ಅವರು ನಿನ್ನೆಯ ದಿನದಲ್ಲಿ 124ನೇ ಕೀರ್ತನೆಯಲ್ಲಿ ದೇವರು ಯಾವ ರೀತಿಯಾಗಿ ನಮಗೆ ಆತನೊಬ್ಬನೇ ರಕ್ಷಕನು ಎಂಬುದಾಗಿ ಹೇಳಿ 124ನೇ ಕೀರ್ತನೆಯಲ್ಲಿ ನಾವು ಧ್ಯಾನ ಮಾಡಿದ್ವಿ. ಇವತ್ತಿನ ದಿನದಲ್ಲಿ 125ನೇ ಕೀರ್ತನೆಯನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನಿನ್ನೆ ರಾಜರತ್ನ ಬ್ರದರ್ ಅವರು ಹೇಳಿದ ಹಾಗೆ 121ನೇ ಕೀರ್ತನೆಯಿಂದ ಇವೆಲ್ಲವೂ ಸಹ ಯಾತ್ರಾ ಗೀತೆಗಳು ಎಂಬುದಾಗಿ ಹೇಳಿ ಹೇಳಲ್ಪಡ್ತಾ ಇದ್ದೀವಿ. ಯಾತ್ರಾ ಗೀತೆಗಳು ಅನ್ನುವಾಗ ಇಸ್ರಾಯೇಲ್ ಜನರು ದೇವರ ಸನ್ನಿಧಿಗೆ ಅಥವಾ ದೇವರ ವಾಸಸ್ಥಳಕ್ಕೆ ಹೊರಡುವಂತ ಸಮಯದಲ್ಲಿ ಹಾಡಿರುವಂತ ಗೀತೆಗಳು ಅನ್ನುವ ಕುರಿತಾಗಿ ಇತಿಹಾಸವು ತಿಳಿಯಪಡಿಸ್ತಾ ಇದೆ. ಅದೇನೇ ಇದ್ರೂ ಸರಿ, ಈ ಕೀರ್ತನೆ ಭಾಗಗಳು ಚಿಕ್ಕ ಚಿಕ್ಕ ಅಧ್ಯಾಯಗಳಾಗಿ ಕಂಡಲ್ಪಟ್ಟರೂ ಇದರಲ್ಲಿ ಆಳವಾದ ಸತ್ಯಾರ್ಥಗಳನ್ನ ದೇವರು ನಮಗೆ ತಿಳಿಯಪಡಿಸ್ತದೆ. ಈ 125ನೇ ಕೀರ್ತನೆಯಲ್ಲಿ 1ರಿಂದ 5 ವಚನಗಳಿದೆ. ಈ 5 ವಚನಗಳು ಬಹಳ ಪ್ರಮುಖವಾದಂತ 4 ಕಾರ್ಯಗಳನ್ನ ನಮ್ಮ ಜೀವಿತಕ್ಕೆ ತಿಳಿಯಪಡಿಸ್ತದವ್ರು. ನಾವು ಕನ್ನಡ ಸತ್ಯವೇದದಲ್ಲಿ ಈ 125ನೇಯ ಕೀರ್ತನೆಯ ತಲೆ ಬರಹನೆ ಹೇಳಿದ ಹಾಗೆ ಯೆಹೋವನೇ ವಿಶ್ವಾಸಿಗಳ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನ ಅಂತೇಳಿ ಸತ್ಯವೇದವು ಹೇಳಲ್ಪಡ್ತಾ ಇದೆ. ಆಶ್ರಯ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅದು ನಮ್ಮನ್ನ ಯಾವಾಗಲೂ ಕಾಯುವಂತದಾಗಿದೆ. ದೇವರ ವಚನ ಹೇಳ್ತದ, ದೇವರು ನೀತಿವಂತರ ಕುಟುಂಬಗಳನ್ನ ಸುತ್ತಲೂ ಬೇಲಿ ಹಾಕಿ ದೇವರು ಕಾಯುವಂತನಾಗಿದ್ದಾನ ಅಂತೇಳಿ. ಯೋಬನ ಜೀವನದಲ್ಲಿ ನಾವು ನೋಡ್ತಾ ಇದೀವಿ. ಯೋಬನು ಒಬ್ಬ ನೀತಿವಂತನಾಗಿರುವಂತ ಮನುಷ್ಯ, ದೇವರಿಗೆ ಭಯಪಟ್ಟು ಜೀವಿಸುವಂತ ಮನುಷ್ಯ. ಈತನು ಮತ್ತು ಈತನ ಕುಟುಂಬದ ಸುತ್ತಲೂ ದೇವರು ಬೇಲಿಯನ್ನ ಹಾಕಿ ಕಾಯುತ್ತಿದ್ದನು ಎಂಬುದಾಗಿ ಹೇಳಿ ನಾವು ನೋಡ್ತಾ ಇದೀವಿ. ಇದರ ಅರ್ಥ ದೇವರು ನಮಗೆ ಆಶ್ರಯ ದುರ್ಗವಾಗಿ ಇಕ್ಕಟ್ಟಿನ ಸಮಯದಲ್ಲಿ ನಮಗೆ ಹತ್ತಿರ ಇದ್ದುಕೊಂಡು ಕಷ್ಟದ ದಿನಗಳಲ್ಲಿ ನಮಗೆ ಸಹಾಯಕನಾಗಿ ವೇದನೆ ಕಣ್ಣೀರಿನ ಸಮಯದಲ್ಲಿ ನಮಗೆ ಸಮಾಧಾನ ಕೊಡುವಂತ ದೇವರಾಗಿ ದೇವರು ನಮ್ಮನ್ನ ಯಾವಾಗಲೂ ನಡೆಸ್ತದನ ಅನ್ನುವಂತ ಕಾರ್ಯಗಳಲ್ಲಿ ದೇವರು ನಮಗೆ ಆಶ್ರಯ ಎಂಬುದಾಗಿ ಹೇಳಿ ನಾವು ವೇದಗಳಲ್ಲಿ ಅನೇಕ ವಚನಗಳಲ್ಲಿ ನೋಡ್ತಾ ಇದೀವಿ. ಇನ್ನೂ ಆಳವಾದಂತ ಕೆಲ ವಿಷಯಗಳನ್ನ ನೋಡುವಂತ ಸಮಯದಲ್ಲಿ ಕೋಳಿಯು ತನ್ನ ಮರಿಗಳನ್ನ ಕಾಯುವ ಹಾಗೆ, ಅಂದ್ರೆ ಕೂಡಿಸಿಕೊಂಡು ತನ್ನಲ್ಲಿ ಇಟ್ಟು ಕಾಪಾಡಿಕೊಳ್ಳುವ ಹಾಗೆ ದೇವರು ತನ್ನ ಮಕ್ಕಳನ್ನ, ತನ್ನ ಜನರನ್ನ ಆತನ ರೆಕ್ಕೆಗಳ ಅಡಿಯಲ್ಲಿಟ್ಟು ದೇವರು ಬಂದು ಕಾಯ್ತದ. ಅದೇ ಸಾರಾಂಶವನ್ನ 1ರಿಂದ 5 ವಚನದಲ್ಲಿ ನಾವು ನೋಡುವಂತವರಾಗಿದೆ. ಈ ಕೀರ್ತನೆಯ ಹಿನ್ನೆಲೆಯನ್ನ ನೋಡುವಂತ ಸಮಯದಲ್ಲಿ ದುಷ್ಟ ಜನರು ಅಥವಾ ಅನ್ಯ ಜನರು ಇಸ್ರಾಯೇಲರನ್ನ ನಾಶ ಮಾಡಬೇಕು ಎಂಬುದಾಗಿ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ದೇವರು ಇಸ್ರಾಯೇಲರನ್ನ ಕಾಯುವಾತನಾಗಿದ್ದಾರೆ. ಯಾಕಂದ್ರೆ ಇಸ್ರಾಯೇಲರನ್ನ ದೇವರು ಆರಿಸಿಕೊಂಡಿದ್ದಾರೆ. ಇಸ್ರಾಯೇಲರನ್ನ ದೇವರು ಬಂದು ನಡೆಸ್ತದ. ಕೆಟ್ಟ ಜನರಿಂದ ಬಿಡಿಸಿ ಯಾವ ಒಂದು ಆಪತ್ತಿಗೂ ಸಹ ಇಸ್ರಾಯೇಲ್ ಜನರನ್ನ ಸೇರಿಸದ ಹಾಗೆ ದೇವರು ಬಂದು ಕಾಯ್ತದ, ದೇವರು ಬಂದು ಆಧರಿಸ್ತದ. ಅಂತ ವಿಷಯಗಳೇ ಈ ಕೀರ್ತನೆ ಭಾಗದಲ್ಲಿ ಬರೆಯಲ್ಪಡ್ತಾ ಇದೆ. ಇದರ ವಿಷಯವನ್ನ ನೋಡುವಂತ ಸಮಯದಲ್ಲಿ ಯೆರೂಸಲೇಮ್ ಚಿಯೋನ್ ಎಂಬ ಪರ್ವತದ ಮೇಲೆ ಅಲ್ಲಿ ಇಡಲ್ಪಟ್ಟಂತ ಒಂದು ಪಟ್ಟಣ. ಅದು ದೇವರು ಆಸ್ತಿಭಾರವಾಗಿ ದೇವರು ಅದಕ್ಕೆ ಅಡಿಪಾಯವಾಗಿ ಇಟ್ಟ ಹಾಗೆ ಪರ್ವತಗಳ ಮಧ್ಯದಲ್ಲಿ, ಪರ್ವತಗಳ ಮೇಲೆ ದೇವರು ಯೆರೂಸಲೇಮನ್ನು ಇಡ್ತಾ ಇದ್ದಾರೆ.
ಇದರ ಅರ್ಥ ಏನ್ ಸೂಚಿಸ್ತಾ ಇದೆ ಅಂದ್ರೆ, ದೇವರು ಅದನ್ನ ಬಲಪಡಿಸಿ ದೃಢಪಡಿಸಿ ಸ್ಥಿರವಾದಂತ ಸ್ಥಳದಲ್ಲಿ ದೇವರು ಯೆರೂಸಲೇಮನ್ನ ಇಟ್ಟಿದ್ರು ಎಂಬುವಂತ ವಿಷಯ ಬಂದು ಇದರಲ್ಲಿ ನಮಗೆ ಸ್ಪಷ್ಟವಾಗಿ. ಈ 125ನೇ ಕೀರ್ತನೆಯನ್ನ 4 ಭಾಗವಾಗಿ ನಾವು ವಿಂಗಡಿಸಬಹುದಾಗಿದೆ. ಈ 5 ವಚನದಲ್ಲಿ ಈ 4 ಕಾರ್ಯಗಳು ಅನೇಕ ಸತ್ಯ ವಿಷಯಗಳನ್ನ ನಮಗೆ ತಿಳಿಯಪಡಿಸ್ತಾ ಇದೆ. ಮೊದಲನೇ ಕಾರ್ಯ 125ನೇ ಕೀರ್ತನೆಯ ಮೊದಲ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ಯೆಹೋವನಲ್ಲಿ ಭರವಸೆ ಇಡುವವರು ಮೊದಲ ಕಾರ್ಯ ಮೇಲೆ ನಂಬಿಕೆ ಇಡಬೇಕಾಗಿದೆ. ನಮ್ಮ ಭರವಸೆ, ನಮ್ಮ ನಂಬಿಕೆ ಎಲ್ಲವೂ ಸಹ ದೇವರ ಮೇಲೆ. ಅದು ಎಂತ ಸಮಯದಲ್ಲಿ? ಇಕ್ಕಟ್ಟಾದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ಚಿಂತೆಯ ಸಮಯದಲ್ಲಿ, ವೇದನೆಗಳ ಸಮಯದಲ್ಲಿ, ನಮಗೆ ಎದುರಾಗಿ ಬರುವಂತ ಏನೇ ಕಾರ್ಯಗಳಿದ್ರು ಸಹ ನಮ್ಮ ಭರವಸೆ, ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕಾಗಿದೆ. ಇಸ್ರಾಯೇಲ್ ಜನರಿಗೆ ಕೆಂಪು ಸಮುದ್ರವು ಅಡ್ಡ ಬಂದ್ರು ಸಹ ಅವರ ನಂಬಿಕೆ ದೇವರ ಮೇಲೆ ಇದೆ. ಇಸ್ರಾಯೇಲ್ ಜನರಿಗೆ ಯೆರಿಕೋ ಕೋಟೆ ತಡೆಯಾಗಿ ಬಂದ್ರು ಸಹ ಅವರ ನಂಬಿಕೆ ದೇವರ ಮೇಲೆ ಇದೆ. ನಮ್ಮಗಳ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು, ಏನೇ ವೇದನೆಗಳು ಬಂದ್ರು, ಎಂತ ನಮ್ಗೆ ವಿರೋಧವಾದಂತ ಕಾರ್ಯಗಳು ಬಂದ್ರು ಸಹ ನಮ್ಮ ನಂಬಿಕೆ, ನಮ್ಮ ಭರವಸೆ ದೇವರ ಮೇಲೆ ಸ್ಥಿರವಾಗಿರ್ಬೇಕಾಗಿದೆ. ಅನೇಕ ಸಮಯಗಳಲ್ಲಿ ನಮ್ಮ ನಂಬಿಕೆ ಸರಿ, ನಾವೆಷ್ಟೇ ಸ್ಥಿರವಾಗಿ ನಿಂತರೂ ಸರಿ, ಕೆಲವೊಂದು ಸಮಯದಲ್ಲಿ ಕೆಲ ಭಯ ಹುಟ್ಟಿ ದೇವರ ನಂಬಿಕೆಯಿಂದ ಕುಂದಿಸ್ತಾ ಇದ್ರು. ಆ ಸಮಯದಲ್ಲಿ ನಾವು ದೇವರನ್ನ ಕೇಳಬೇಕಾಗಿದೆ. ಆ ಸಮಯದಲ್ಲಿ ನಾವು ದೇವರನ್ನ ಬೇಡಬೇಕಾಗಿದೆ. ದೇವರ ವಚನ ಹೇಳ್ತದ, ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ಬರುವಂತ ಕಷ್ಟಗಳನ್ನ ಎದುರಿಸಿ, ಬರುವಂತ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲುವಂತ ಭರವಸೆ, ನಂಬಿಕೆ ನಮ್ಮಲ್ಲಿ ಇರಬೇಕಾಗಿದೆ. ಅದೇ 125ನೇ ಕೀರ್ತನೆ ಮೊದಲನೇ ವಚನ ಅದೇ ಹೇಳ್ತಾ ಇದ್ದೇನೆ, ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸಿದ್ಧವಾಗಿರುತ್ತದೆ ಎಂಬುದಾಗಿ ಹೇಳಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರು ನಮ್ಮನ್ನ ಕಾಯ್ತಾ ಇದ್ದಾರೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ದೇವರು ಇಕ್ಕಟ್ಟಿನಲ್ಲಿ ನಮಗೆ ಸಹಾಯಕನಾಗಿದ್ದಾರೆ. ಈ ವಿಷಯಗಳು ನಮ್ಮಲ್ಲಿ ಇರುವಾಗ, ಇಂಥ ಸ್ಥಿರವಾದ ಕಾರ್ಯಗಳು ನಮ್ಮಲ್ಲಿ ಇರುವಂತ ಸಮಯದಲ್ಲಿ ನಮ್ಮ ನಂಬಿಕೆಯು ಕುಂದಿ ಹೋಗದ ಹಾಗೆ ನಾವು ನೋಡಿಕೊಳ್ಬೇಕಾಗಿದೆ. ಮನುಷ್ಯನ ಕಾರ್ಯಗಳು, ನಮ್ಮ ವಿಷಯಗಳು, ನಮ್ಮ ಜೀವನದ ಕಾರ್ಯಗಳು ನಮ್ಮನ್ನ ದೇವರಲ್ಲಿ ಇನ್ನೂ ದೃಢಪಡಿಸುವುದಕ್ಕಾಗಿ, ಇನ್ನೂ ಬಲಪಡಿಸುವುದಕ್ಕಾಗಿ ಕೆಲ ಕಷ್ಟಗಳು, ಕೆಲ ವ್ಯಾಧಿಗಳು, ಕೆಲ ಚಿಂತೆಗಳು ನಮ್ಮ ಜೀವನಕ್ಕೆ ಬರುವಂತದಾಗಿದೆ. ಆದ್ರೆ ದೇವರ ವಿಷಯಗಳು, ದೇವರ ನಂಬಿಕೆಯಲ್ಲಿ ನಾವು ಇರುವಾಗ, ದೇವರ ಮೇಲೆ ಭರವಸೆ ಇಡುವಾಗ, ನಮ್ಮ ಯಾವ ಕಾರ್ಯಗಳು ನಮ್ಮನ್ನ ದೇವರಿಂದ ಅಗಲಿಸುವುದಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಕಾರ್ಯ, ನಮ್ಮ ನಂಬಿಕೆ ಯಾವಾಗಲೂ ದೇವರ ಮೇಲೆ ಇರ್ಬೇಕಾಗಿದೆ. ಅನೇಕ ಸಮಯಗಳಲ್ಲಿ ಏನಾಗ್ತದ, ನಮಗೇನಾದ್ರೂ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳು ಬಂದ ತಕ್ಷಣ ನಮ್ಮ ನಂಬಿಕೆ ಮುಂದೆ ಹೋಗ್ತಾ ಇದ್ರು. ಅಂತ ಸಮಯದಲ್ಲಿ ದೇವ್ರು ನಮ್ಮ ಜೊತೆಗಿಲ್ಲ ಅಂತ ಅನ್ಕೋತಾ ಇದ್ರು. ಆದ್ರೆ ದೇವರು ಯಾವಾಗಲೂ ನಮ್ಮನ್ನು ನಡೆಸುವ. ಇನ್ನು ಎರಡನೇ ಕಾರ್ಯ ನೋಡ್ತಾ ಇದೀವಿ, 2ನೇ ವಚನದಲ್ಲಿ ದೇವರು ಯಾವಾಗಲೂ ನಮ್ಮ ಹತ್ತಿರ ಇರುವಾತನಾಗಿದ್ದಾನೆ. ಕೀರ್ತನೆಗಳು 125 2ನೇ ವಚನ ನೋಡ್ತಾ ಇದೀವಿ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ. ದೇವರು ನಮ್ಮ ಹತ್ತಿರ ಇರ್ತದೆ. ಮೊದಲನೇ ಕಾರ್ಯ ನೋಡಿದೀವಿ, ನಾವು ದೇವರ ಮೇಲೆ ಭರವಸೆ ಇಡಬೇಕಾಗಿದೆ. ಎರಡನೇ ಕಾರ್ಯ, ಯಾವಾಗಲೂ ನಮ್ಮ ಹತ್ತಿರ ಇರ್ತಾರ ಅನ್ನೋದನ್ನ ನಾವು ಮರಿಬಾರ್ದು. ದೇವ್ರು ನಮ್ಮ ಸಂಗಡಿಗನು, ದೇವ್ರು ನಮ್ಮ ಜೊತೆಗಾರನು, ದೇವ್ರು ತಾನೇ ಇದ್ದಾನೆ. ಅನೇಕ ಸಮಯದಲ್ಲಿ ದೇವರು ಮೋಸಗೆ ಭಯ ಪಡುವಂತ ಸಮಯದಲ್ಲಿ ದೇವರು ಮೋಸಗೆ ಕೊಡುವಂತ ವಾಗ್ದಾನ ಇದೆ. ನೀನ್ ಭಯ ಪಡಬೇಡ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ.
ಯೆಹೋಶುವನಿಗೆ ಭಯಪಡುವಂತ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲ್ ಜನರನ್ನ ಹೇಗೆ ನಡೆಸಲಿ ಎಂಬುದಾಗಿ ಹೇಳುವಾಗ ದೇವರು ಕೊಡುವಂತ ವಾಗ್ದಾನ ಇದೇ ಆಗಿತ್ತು. ನೀನು ಭಯಪಡಬೇಡ, ನೀನ್ ಧೈರ್ಯದಿಂದ ಇರು, ನೀನು ಸ್ಥಿರಚಿತ್ತನಾಗಿರು, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ. ಅದು ಮಾತ್ರವಲ್ಲ, ದೇವರು ಯೇಸು ಕ್ರಿಸ್ತನು ಸಹ ಇದೇ ವಿಷಯವನ್ನ, ಇದೇ ಕಾರ್ಯಗಳನ್ನ ನಮ್ಗೆ ಹೇಳಿ ಹೋಗಿದ್ದಾರೆ. ನಾವು ಮತ್ತಾಯನ ಬರೋ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ ನೋಡ್ತಾ ಇದೀವಿ. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ, ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ದೇವರು ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆಗೆ ಇರ್ತದೆ. ದೇವ್ರು ಎಲ್ಲ ಸಮಯದಲ್ಲೂ ಸಹ ನಮ್ಮ ಸಂಗಡ ಇರ್ತದ. ಇಲ್ಲಿ ಕೀರ್ತನೆಗಾರನು ಅದೇ ಹೇಳ್ತದ. 2ನೇ ವಚನದ ಕೊನೆಯ ಭಾಗದಲ್ಲಿ ಹೇಳ್ತದ, ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಆತನು ಇರುವನು ಎಂಬುದಾಗಿ. ದೇವರು ನಮ್ಮ ಸುತ್ತಲೂ ಯಾವಾಗ್ಲೂ ಇರ್ತದ. ನಾವು ಅನ್ಕೋತಾ ಇದೀವಿ ನಮ್ಮ ಕಾರ್ಯಗಳು, ನಮ್ಮಲ್ಲಿರುವಂತ ಸಮಸ್ಯೆಗಳು, ನಮಗಿರುವಂತ ವ್ಯಾಧಿಗಳು, ನಮಗಿರುವಂತ ಕಷ್ಟಗಳು ನಮ್ಮನ್ನ ಇಲ್ಲಿಗೆ ನಮ್ಮ ಜೀವನವನ್ನ ನಿಲ್ಲಿಸ್ತದವ ಅಂತೇಳಿ. ಇಲ್ಲ, ದೇವರು ಬಂದು ನಮ್ಮ ಸುತ್ತಲೂ ಯಾವಾಗ್ಲೂ ಇದ್ದುಕೊಂಡು ಕಾಯುವಾತನಾಗಿದ್ದಾರೆ. ಒಂದು ಆಸ್ಪತ್ರೆಯಲ್ಲಿ ಒಂದು ಬೋರ್ಡ್ ಹಾಕಿದಾರೆ. ಅವ್ರು ಆಸ್ಪತ್ರೆ ಆ ಬೋರ್ಡ್ ಏನ್ ಬರ್ದಾರಪ್ಪ ಅಂದ್ರೆ, ವ್ಯಾಧಿ ಬಂದ್ರೆ ಯಾವ ಮನುಷ್ಯನಿಗೂ ಮರಣ ಬರುವುದಿಲ್ಲ ಅಂತೇಳಿ. ವ್ಯಾಧಿ ಬಂದ್ರ ಯಾವ ಮನುಷ್ಯನಿಗೂ ಮರಣ ಬರುವುದಿಲ್ಲ ಎಂಬುದಾಗಿ ತುಂಬಾ ಚೆನ್ನಾಗಿದೆ. ಅದ್ರ ಕೆಳಗಡೆ ಒಂದ್ ಲೈನ್ ಬರ್ದಾರ, ಮರಣಕ್ಕೆ ಯಾವ ವ್ಯಾಧಿಯು, ಯಾವ ರೋಗ ಬರ್ಬೇಕಂತೇಳಿ ಕಾರಣ ಇಲ್ಲ ಅಂತೇಳಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ಮನುಷ್ಯ ಬಂದು ಕಾಯಿಲೆ ಬಂದ ತಕ್ಷಣ ಸಾಯಲ್ಲ. ಸಾಯ್ಬೇಕಾದ್ರೆ ಕಾಯಿಲೆನೇ ಕಾರಣ ಅಲ್ಲ. ಮನುಷ್ಯನ ಜೀವನದಲ್ಲಿ ಸಾವು ಅನ್ನುವಂಥದ್ದು ಯಾವಾಗ ಬೇಕಾದ್ರೂ ಸಂಭವಿಸುವಂತದ್ದಾಗಿದೆ. ಆದ್ರೆ ದೇವರನ್ನ ನಂಬಿರುವಂತ ನಮಗಳ ಜೀವನದಲ್ಲಿ ದೇವ್ರು ಯಾವಾಗಲೂ ನಮ್ಮ ಸುತ್ತ ಇರ್ತಾರ, ನಮ್ಮನ್ನ ಕಾಯ್ತಾರ ಅನ್ನೋದನ್ನ ನಾವು ಮರಿಬಾರ್ದು. ಇನ್ನು 3ನೇ ಕಾರ್ಯ 3 ಮತ್ತು 4ನೇ ವಚನದಲ್ಲಿ ನೋಡ್ತಾ ಇದೀವಿ. ದೇವರು ನೀತಿವಂತರನ್ನ ಕಾಯುವಾತನಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದೀವಿ, ನೀತಿವಂತನಿಗೆ ಬರುವಂತಹ ಕಷ್ಟಗಳು ಅನೇಕವಿದ್ದರೂ ದೇವರೇ ಅವರನ್ನ ಎಲ್ಲಾ ಇಕ್ಕಟ್ಟಿಂದ ಬಿಡಿಸಿ ತಪ್ಪಿಸಿ ನಡೆಸುವನು ಎಂಬುದಾಗಿ. ಇಲ್ಲಿ 3 ಮತ್ತು 4ನೇ ವಚನ ಹೇಳ್ತದ 125ನೇ ಕೀರ್ತನೆಯಲ್ಲಿ, ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ, ಉಳಿದರೆ ನೀತಿವಂತರು ಅಕ್ರಮಕ್ಕೆ ಕೈ ಚಚ್ಚಾರು, ಯೆಹೋವನೇ ಒಳ್ಳೆಯವರು ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ನೀತಿವಂತರನ್ನ ಮುಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಸತ್ಯವೇದದಲ್ಲಿ ಅನೇಕ ದೇವ ಮನುಷ್ಯರನ್ನ, ಅನೇಕ ನೀತಿವಂತರನ್ನ ನೀವು ನೋಡುವಾಗ, ನೀತಿವಂತನು ಎಂಬುದಾಗಿ ಹೇಳಿ ಕರೆದುಕೊಳ್ಳುವಂತ ಅನೇಕ ವ್ಯಕ್ತಿಗಳಿಗೆ ಅನೇಕ ಕಷ್ಟಗಳು ಬರ್ತದ. ಅಬ್ರಾಮನು ದೇವರನ್ನ ನಂಬಿದನು, ದೇವರ ದೃಷ್ಟಿಯಲ್ಲಿ ಆತನು ನೀತಿವಂತನಾಗಿ ಕಾಣಲ್ಪಟ್ಟನು. ಆದ್ರೆ ಆತನ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗ್ತಾ ಇದೆ. ಆದ್ರೆ ದೇವರು ಬ್ರಾಹ್ಮಣನ ಎಲ್ಲಾ ಕಷ್ಟಗಳಿಂದ ಬಿಡಿಸ್ತದ. ದಾನಿಯೇಲನು ದೇವರಿಗೆ ಭಯಪಟ್ಟು ಯಾವ ಪಾಪಕ್ಕೂ ಒಳಗಾಗದೆ ನೀತಿವಂತನಾಗಿ ಜೀವಿಸ್ತದನ. ದೇವರು ಆತನನ್ನ ಎಲ್ಲಾ ಇಕ್ಕಟ್ಟಾದ ಪರಿಸ್ಥಿತಿಯಿಂದ, ಎಲ್ಲ ಕಷ್ಟದ ವಿಷಯಗಳಿಂದ ದೇವರು ದಾನಿಯೇಲನ್ನ ರಕ್ಷಿಸ್ತದ. ಇಂಥ ಅನೇಕ ವ್ಯಕ್ತಿಗಳನ್ನ ನಾವು ಸತ್ಯವೇದ ನೋಡ್ತಾ ಇದೀವಿ. ಅವರೆಲ್ಲಾ ನೀತಿವಂತರಾಗಿದ್ರು ಸರಿ, ಅವರಿಗೆ ಎದುರಾಗಿ ಎಷ್ಟೇ ಕಷ್ಟಗಳು ಬಂದ್ರು ಸರಿ, ದೇವರು ಅವರನ್ನ ತಪ್ಪಿಸಿ ನಡೆಸ್ತದ. ಸತ್ಯವೇದದಲ್ಲಿ ದೇವರ ವಚನ ಹೇಳ್ತದ, ಯಾರು ನೀತಿವಂತರಾಗಿದ್ದಾರೋ ಅಂತವರಿಗೆ ಅದಕ್ಕೆ ಕಷ್ಟಗಳು ಅಂತೇಳಿ. ನೀತಿವಂತನಿಗೆ ಅನೇಕ ಶೋಧನೆಗಳು, ದೇವರಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಅನೇಕ ಶೋಧನೆಗಳು. ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ಆಳವಾಗಿರ್ತಾ ಇದೀವೋ ಅಂತ ಸಮಯದಲ್ಲೇ ನಮ್ಗಳ ಜೀವನದಲ್ಲಿ ಅಧಿಕವಾದಂತ ಕಷ್ಟಗಳು, ಬಾಧೆಗಳು ಬರ್ತದ. ಆದ್ರೆ ದೇವರ ವಚನ ಹೇಳ್ತದ, ದೇವರು ನೀತಿವಂತರನ್ನ ಕಾಯ್ತದಂತ. ಇವತ್ತು ನಮ್ಗೆ ಅನೇಕ ಕಷ್ಟಗಳು ಇರ್ಬೋದು, ಇವತ್ತು ಯಾವ್ದೋ ಒಂದು ಚಿಂತೆಯಲ್ಲಿ ನಾನು ಇರ್ಬೋದು, ನಾನು ಯಾವ್ದೋ ಒಂದು ದುಃಖದಲ್ಲಿ ನಾನು ಇವತ್ತು ಇರ್ಬೋದು. ಆದ್ರೆ ದೇವರು ಅವೆಲ್ಲವನ್ನ ಬದಲಿಸಿ ಅಧಿಕ ಸಂತೋಷದ ಕಾರ್ಯಗಳನ್ನ, ಸಮಾಧಾನದ ಕಾರ್ಯಗಳನ್ನ ದೇವರು ನಮ್ಮ ಜೀವನದಲ್ಲಿ ಕೊಡೋದಕ್ಕೆ ಶಕ್ತರಾಗಿದ್ದಾರೆ. ದೇವ್ರು ಕಾಯ್ತದ. ನಮ್ಮ ಭರವಸೆ, ನಮ್ಮ ಎಲ್ಲವೂ ದೇವರಾಗಿರುವಂತ ಸಮಯದಲ್ಲಿ
ದೇವ್ರು ಎಲ್ಲಾ ಇಕ್ಕಟ್ಟಾದ ಪರಿಸ್ಥಿತಿಯಿಂದ ದೇವ್ರು ಬಂದು ನಮ್ಮನ್ನು ತಪ್ಪಿಸ್ತಾ ಇದಾರೆ. ನಮ್ಮ ಅನೇಕ ಸಮಯದಲ್ಲಿ ನಾವು ಅನ್ಕೋತಾ ಇದೀವಿ, ನಾನು ದೇವರಲ್ಲಿ ಅಧಿಕವಾಗಿದ್ರು, ನಾನು ಅನೇಕ ಪ್ರಾರ್ಥನೆಯಲ್ಲಿದ್ರು, ನಾನು ಅನೇಕ ಸರಿ ವೇದ ವಚನಗಳನ್ನ ಧ್ಯಾನ ಮಾಡ್ತಾ ಇದ್ರು, ನನಗೆ ಯಾಕೆ ಈ ರೀತಿಯಾದ ಕಷ್ಟಗಳು ಅಂತೇಳಿ ನಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಅನೇಕ ಸಮಯದಲ್ಲಿ ಯಾವ ವ್ಯಕ್ತಿಯ ಜೀವನ ಪರಿಶುದ್ಧವಾಗಿರ್ತಾ ಇದೆಯೋ ಅಂತ ಕಾರ್ಯಗಳ ಮೇಲೆ ಸೈತಾನನು ಕೆಲ ತಡೆಗಳನ್ನ, ಕೆಲ ಕಷ್ಟಗಳನ್ನ, ಕೆಲ ಸಮಸ್ಯೆಗಳನ್ನ ತಂದು ನಮ್ಮ ನಂಬಿಕೆಯನ್ನ ಕುಂದಿಸಕ್ ಹೋಗ್ತಾ ಇದಾರೆ. ಆದ್ರೆ ಯಾವಾಗಲೂ ನಮ್ಮ ಜೀವನದಲ್ಲಿರುವಂತಹ ಯಥಾರ್ಥತೆಯನ್ನ, ನಮ್ಮ ಜೀವನದಲ್ಲಿರುವಂತಹ ಪರಿಶುದ್ಧತೆಯನ್ನ, ನಮ್ಮಲ್ಲಿರುವಂತಹ ಪ್ರಾರ್ಥನಾ ಜೀವನವನ್ನ ನಾವು ಬಿಟ್ಟು ಬಿಡಬಾರ್ದು. ದೇವರು ಬಂದು ನೀತಿವಂತರ ಕೂಗನ್ನ ಕೇಳ್ತದ. ದೇವರು ನೀತಿವಂತರನ್ನ ಎಲ್ಲಾ ಇಕ್ಕಟ್ಟಿನಿಂದ ಬಿಡಿಸಿ ಕಾಯ್ತದ. ದೇವರು ನೀತಿವಂತರನ್ನ ಬರುವಂತಹ ಸಮಸ್ಯೆಗಳನ್ನ, ಬರುವಂತಹ ಕಷ್ಟಗಳನ್ನ ಬಿಡಿಸಿ ದೇವರು ಬಂದು ಕಾಯುವಂತನಾಗಿದ್ದಾರೆ. ಇನ್ನು 4ನೇ ಕಾರ್ಯದಲ್ಲಿ ನಾವು ನೋಡ್ತಾ ಇದೀವಿ, 125ನೇ ಅಧ್ಯಾಯದ 5ನೇ ವಚನ ನೋಡ್ತಾ ಇದೀವಿ. ಯೆಹೋವನು ಡೊಂಕು ದಾರಿ ಹಿಡಿದವರನ್ನ ಪಾತಕಿಗಳ ಗತಿಗೆ ಹೋಗ ಮಾಡಲಿ, ಇಸ್ರಾಯೇಲರಿಗೆ ಶುಭ ಉಂಟಾಗಲಿ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಈ ಬೆಳಗಿನ ಸಮಯದಲ್ಲಿ ದೇವರು ನಮಗಳ ಜೀವನದಲ್ಲಿ ಶುಭವನ್ನ ಕೊಡುವಾತನಾಗಿದೆ. ಯಾಕಂದ್ರೆ ಯಾರು ಡೊಂಕ ದಾರಿ ಹಿಡಿದಿದ್ದಾರೋ, ಯಾರು ದೇವರಿಗೆ ವಿರೋಧವಾದಂತ ಮಾರ್ಗದಲ್ಲಿ ಹಿಡಿತಾ ಇದಾರೋ, ಅವರು ಬಂದು ಪಾತಕಿಗಳು ಅಂದ್ರೆ ಕೆಟ್ಟವರ ಪಾಲಿಗೆ ಸೇರಿಬಿಡ್ಲಿ, ಆದ್ರೆ ದೇವರು ಇಸ್ರಾಯೇಲರಿಗೆ ಶುಭವನ್ನ ಉಂಟು ಮಾಡಲಿ ಎಂಬುದಾಗಿ. ನಮಗೆ ಬರುವಂತ ವೈರಿಗಳ ಜೊತೆಗೆ ನಾವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಅನೇಕ ಸಮಯದಲ್ಲಿ ದೇವರು ಇಸ್ರಾಯೇಲರಿಗೆ ಕೊಡುವಂತ ಒಂದು ವಾಗ್ದಾನ ವಚನ ಇದೆ. ಅಶ್ವಬಲವು ಯುದ್ಧ ಕಾರ್ಯಕ್ಕಾಗಿ ಅಲ್ಲಿ ಸಿದ್ಧವಾಗಿ ನಿಂತರೂ ಸಹ ಜಯವನ್ನ ಕೊಡುವಂತದ್ದು ದೇವರು ಎಂಬುದಾಗಿ. ನಾವು ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ದೇವರು ಹೇಳುವಂತ ಒಂದು ಕಾರ್ಯವನ್ನು ನೋಡ್ತಾ ಇದೀವಿ. ಅಲ್ಲಿ ಬಂದು ನೀವು ಸುಮ್ನೆ ಇರಿ, ದೇವರೇ ಇವತ್ತು ನಿಮ್ಗೋಸ್ಕರವಾಗಿ ಯುದ್ಧ ಮಾಡುವನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದೀರಿ. ಅಂದ್ರೆ ವೈರಿಗಳ ಜೊತೆಗೆ ಯುದ್ಧ ಮಾಡುವಂತದ್ದು ನಮ್ಮ ಕೆಲಸ ಅಲ್ಲ ರೀ, ದೇವರೇ ನಮಗೋಸ್ಕರ ಯುದ್ಧ ಮಾಡ್ತದಂತ. ವಿಮೋಚನೆ ಕಾಂಡ ಪುಸ್ತಕ 14ನೇ ಅಧ್ಯಾಯ 14ನೇ ವಚನ ಅದೇ ಹೇಳ್ತದ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ನೆ ಇರ್ರಿ ಅಂತ ಹೇಳ್ತದ. ನೀವು ಸುಮ್ನೆ ಇರ್ರಿಯಪ್ಪ, ನಾನ್ ನೋಡ್ಕೋತೀನಿ ಅಂತ ಹೇಳ್ತದ ದೇವ್ರು. ಇಲ್ಲಿ ದೇವ್ರು ಬಂದು ನಮಗಳ ಜೀವನದಲ್ಲಿ ಶುಭವನ್ನ ಕೊಡ್ತದ. ನಮಗೆ ವಿರೋಧವಾಗಿ ಬರುವಂತವರು, ಅಡ್ಡದಾರಿಯಿಂದ ಬರುವಂತವರು, ನಮಗೆ ಕಷ್ಟ ಕೊಡಕಂತ ಬರುವವರು, ಅವ್ರು ಅದೇ ಜನರ ಜೊತೆಗೆ ಹೋಗ್ಬಿಡ್ತಾ ಇದಾರೆ. ಆದ್ರೆ ದೇವರು ನಮಗಾದರೂ ದೇವರು ಬಂದು ಶುಭವನ್ನ ಕೊಡ್ತಾ ಇದಾರೆ. ಈ ಬೆಳಗಿನ ಜಾವದಲ್ಲಿ ಮುಂಜಾನೆಯಲ್ಲಿ ದೇವರ ವೇದ ವಚನವನ್ನ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ದೇವ್ರಿ. ಅನೇಕ ಸಮಯದಲ್ಲಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಜನ ಬಂದು ಏನೇನೋ ಮಾಡ್ತಾ ಇದಾರೆ, ಏನೇನೋ ಕಾರ್ಯಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಿರ್ತಾರೆ. ಎಲ್ಲಾ ಕಾರ್ಯಗಳನ್ನ ಬಿಟ್ಟು ನಾವು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ ಕಾಯ್ತಾ ಇದೀವಿ. ದೇವರು ಖಂಡಿತವಾಗ್ಲೂ ನಮ್ಗೆ ಶುಭವನ್ನು ಉಂಟು ಮಾಡ್ತಾ ಇದ್ದಾರೆ. ಈ ದಿನ ಪೂರ್ತಿ ಆತನ ಪ್ರಸನ್ನತೆಯಲ್ಲಿ, ಆತನ ಸತ್ಯದಲ್ಲಿ, ಆತನ ಬೆಳಕಿನಲ್ಲಿ ದೇವರು ನಮ್ಮ ನಡೆಸ್ತಾ ಇದ್ದಾರೆ. ಈ 25ನೇ ಕೀರ್ತನೆಯಿಂದ ನಾವು ನಮ್ಮಗಳ ಜೀವನದಲ್ಲಿ ಏನನ್ನ ಅರ್ಥೈಸಿಕೊಳ್ಬೇಕಾಗಿದೆ? 3 ಕಾರ್ಯಗಳನ್ನ ಈ 25ನೇ ಕೀರ್ತನೆಯಿಂದ ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಮೊದಲನೇ ಕಾರ್ಯ, ಯೆರೂಸಲೇಮ್ ಶಾಂತಿಯನ್ನ ಹೊಂದಲು ಪ್ರಾರ್ಥಿಸುವಂತದ್ದಾಗಿದೆ. ಯೆರೂಸಲೇಮ್ ಅನ್ನುವಂಥದ್ದು ಯಾವಾಗಲೂ ಪರಿಶುದ್ಧವಾದಂತ, ಸಮಾಧಾನವಾದಂತ ಆ ಕಾರ್ಯವನ್ನ ಯಾವಾಗಲೂ ಸ್ಥಿರಪಡಿಸು ಎಂಬುದಾಗಿ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಯಾಕಂದ್ರೆ ಕೀರ್ತನೆಗಳು 122 6ನೇ ವಚನ ಅಂತದ, ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಯೆರೂಸಲೇಮೇ ನಿನ್ನನ್ನ ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ ಎಂಬುದಾಗಿ ಹೇಳಿ ದೇವರ ವಚನ ಇದೆ. 2ನೇ ಕಾರ್ಯ, ಜನರು ಕೆಟ್ಟ ಕೆಲಸಗಳನ್ನ ಮಾಡಿದಾಗ ದೇವರು ನಮಗೆ ತನ್ನ ಸಹಾಯವನ್ನ ಕಳಿಸ್ತಾನ ಅಂತ ಹೇಳಿ ದೇವರಲ್ಲಿ ನಾವು ಕೇಳ್ಬೇಕಾಗಿದೆ. ಜನರು ಬಂದು ಇಸ್ರಾಯೇಲ್ ಜನರಿಗೆ ವಿರೋಧಿಗಳು ಅಧಿಕವಾಗಿದ್ದರು, ಆದ್ರೆ ದೇವರು ಅವರಿಗೆ ಸಹಾಯಕನಾಗಿದ್ದುಕೊಂಡು ಅವರನ್ನು ತಪ್ಪಿಸ್ತಾ ಇದ್ರು. ನಮ್ಗಳ ಜೀವನದಲ್ಲಿ ಇವತ್ತು ಅನೇಕ ಜನ ನಮಗೂ ಎದುರಾಗೆ ಇರ್ತಾ ಇದ್ದಾರೆ, ನಮ್ಮ ಜೊತೆಗೆ ಇರ್ತಾ ಇದಾರ, ನಮ್ಮವ್ರು ಹಾಗೆ ನಟಿಸ್ತಾ ಇದಾರ, ನಮ್ಮ ಕಾರ್ಯಗಳಲ್ಲೇ ಜೊತೆಗೆ ಎಲ್ಲಾ ವಿಷಯಗಳನ್ನ ಅರ್ಥೈಸ್ಕೊಳ್ತಾ ಇದಾರ, ಆದ್ರೆ ನಮಗೇನೆ ವಿರೋಧಿಗಳಾಗಿ ಮಾರ್ಪಡ್ತಾ ಇದಾರೆ. ಇಂಥವ್ರ ವಿಷಯದಲ್ಲಿ ದೇವರೇ ನೀ ನನಗೆ ಸಹಾಯಕನಾಗಿರು ಸ್ವಾಮಿ, ನನಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲ, ಅಂತ ಸಮಯದಲ್ಲಿ ನೀ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸಬೇಕಾಗಿದೆ.
ಯೇಸು ಸ್ವಾಮಿ ಹೇಳಿದಂತ ವಿಷಯಗಳನ್ನ, ಆತನ ಮಾತುಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಯಾಕಂದ್ರೆ ದೇವರು ತನ್ನ ಕಾರ್ಯಗಳಲ್ಲಿ, ತನ್ನ ವಿಷಯಗಳಲ್ಲಿ ದೇವ್ರು ಬಂದನ್ನ ಆಧರಿಸ್ತದ, ದೇವ್ರು ಬಂದ ನಡೆಸ್ತದ. ಯೇಸು ಸ್ವಾಮಿ ಹೇಳಿದಾರೆ, ನಾನು ಎಲ್ಲಾ ದಿವಸ ನಿನ್ನ ಸಂಗಡ ಇರ್ತೀನಿ. ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಗಳ ಜೀವನದಲ್ಲಿ ಸೋತು ಹೋಗುವಂತ ಅವಶ್ಯಕತೆ ಇಲ್ಲ. ದೇವ್ರು ನಮ್ಮನ್ನ ಕಾಯ್ತಾ ಇದಾರೆ, ದೇವ್ರು ನಮ್ಮನ್ನ ನಡೆಸ್ತಾ ಇದಾರೆ. ಈ 125ನೇ ಕೀರ್ತನೆಯಲ್ಲಿ ಇರುವಂತ 5 ವಚನಗಳು ನಮ್ಮಲ್ಲಿರುವಂತ ಎಲ್ಲ ವಿಷಯಗಳನ್ನ ನಾವು ಕಲಿಸ್ತದ. ನಮ್ಮ ಭರವಸೆ, ನಮ್ಮ ನಂಬಿಕೆ ಯಾವಾಗಲೂ ದೇವ್ರ ಮೇಲೆ ಇರ್ಬೇಕು ಎಂಬುದನ್ನ ಹೇಳ್ಕೊಡ್ತದ. ದೇವ್ರು ಯಾವಾಗಲೂ ನಮ್ಮ ಹತ್ತಿರ ಇರ್ತದಾರ, ದೇವ್ರು ನಮ್ಮ ಸಂಗಡ ಇರ್ತದಾರ, ದೇವ್ರು ನಮ್ಮನ್ನ ಕಾಯ್ತದಾರ, ದೇವ್ರು ನಮ್ಮನ್ನ ರಕ್ಷಿಸ್ತದಾರ ಅನ್ನುವಂತ ವಿಷಯವನ್ನ ತಿಳಿಯಪಡಿಸ್ತದ. ದೇವರು ನೀತಿವಂತರನ್ನ ದೇವ್ರು ಬಂದು ಕಾಯ್ತದಾರ. ದೇವರು ನೀತಿವಂತರನ್ನ ನಂಬಿಕೆ, ದೇವರು ನೀತಿವಂತನನ್ನ ಬರುವಂತ ಇಕ್ಕಟ್ಟಿನಿಂದ, ಕಷ್ಟದಿಂದ ಬಿಡಿಸ್ತದ. ಕೊನೆಯ ಭಾಗದಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಶುಭವನ್ನ ಕೊಡುವ ಆತನಾಗಿದ್ದಾನೆ. ದೇವರು ನಮಗೆ ಶುಭವನ್ನ ಉಂಟು ಮಾಡ್ತಾ ಇದ್ದಾರೆ. ನಮ್ಮ ವಿರೋಧವಾಗಿ ಯಾವ ಶಾಪಗಳಾಗ್ಲಿ, ಯಾವ ಕಷ್ಟಗಳಾಗ್ಲಿ, ಯಾವ ವೇದನೆಗಳಾಗ್ಲಿ, ಯಾವ ಸಮಸ್ಯೆಗಳಾಗಿ ನಮ್ಮ ಎದುರಿಗೆ ಬರೋದಿಲ್ಲ. ನಮಗೆಲ್ಲಾ ದಿನದಲ್ಲಿ, ಎಲ್ಲ ವಿಷಯದಲ್ಲಿ ನಮಗೆ ಶುಭವನ್ನೇ ದೇವರು ಕೊಡ್ತದ. ಈ ಬೆಳಗಿನ ಜಾವದಲ್ಲಿ ಈ 125ನೇ ಕೀರ್ತನೆಯ 1ರಿಂದ 5 ವಚನದಲ್ಲಿ 4 ಕಾರ್ಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಇದು ಇಸ್ರಾಯೇಲ್ ಜನರು, ಇಲ್ಲಿ ಕೀರ್ತನೆಗಾರನು ಯಾತ್ರಾ ಗೀತೆಯಾಗಿ ಇದನ್ನು ಹಾಡ್ತಾ ಇದ್ದಾನೆ. ದೇವರೇ ನನಗೆ ಆಶ್ರಯ. ವಿಶ್ವಾಸಿಗಳಾಗಿದ್ದೀವಿ, ದೇವರಲ್ಲಿ ನಾವು ನಂಬಿಗಸ್ತರಾಗಿದ್ದೀವಿ, ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದು ಸತ್ಯವನ್ನ ತಿಳ್ಕೊಳ್ಬೇಕಾಗಿದೆ. ದೇವರು ನನಗೆ ಆಶ್ರಯ ಗಿರಿಯಾಗಿದ್ದಾರ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾರ, ದೇವರು ನನಗೆ ಆಶ್ರಯವಾಗಿದ್ದುಕೊಂಡು ದೇವರನ್ನು ನಡೆಸ್ತಿದಾರ. ನಾವು ಎಲ್ಲ ಸಮಯದಲ್ಲಿ ದೇವರ ಮೇಲೆ ದೃಷ್ಟಿಯನ್ನಿಟ್ಟು ದೇವರನ್ನೇ ನಮ್ಮ ಯಜಮಾನನು, ಒಡೆಯನು ಎಂಬುದಾಗಿ ನಾವು ಸ್ವೀಕಾರ ಮಾಡಿಕೊಂಡು ನಾವು ದೇವರನ್ನ ಹಿಂಬಾಲಿಸೋಣ. ನಮ್ಮ ಭರವಸೆ, ನಮ್ಮ ನಂಬಿಕೆ, ನಮ್ಮ ಎಲ್ಲಾ ಕಾರ್ಯಗಳನ್ನ ನಾವು ದೇವರನ್ನಿಟ್ಟು ನಾವು ಜೀವನ ಮಾಡೋಣ. ದೇವರು ನಮಗೆ ಶುಭವನ್ನು ಉಂಟು ಮಾಡಿ, ದೇವರ ಅಧಿಕ ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ದೇವರು ಕೊಡುವಂತರಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡುವ ಹಾಗೆ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, 125ನೇ ಕೀರ್ತನೆಯಲ್ಲಿ ದೇವರೇ, ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ದೇವರೇ, ನೀ ನಮಗೆ ಯಾವಾಗಲೂ ಹತ್ತಿರ ಇರುವಂತಹ ದೇವರಾಗಿದೆಯಾ. ದೇವರೇ, ನೀನ್ ನೀತಿವಂತರನ್ನ ಕಾಯುವಾತನಾಗಿದೆಯಾ. ದೇವರೇ, ನೀ ನಮಗೆ ಶುಭವನ್ನು ಉಂಟು ಮಾಡುವಾತನಾಗಿದೆಯಾ. ದೇವರೇ, ನಮ್ಮನ್ನ ಎಲ್ಲಾ ಇಕ್ಕಟ್ಟಿನಿಂದ ತಪ್ಪಿಸು. ನಿಮ್ಮ ಸಂತೋಷ, ನಿಮ್ಮ ಸಮಾಧಾನದಲ್ಲಿ ನಮ್ಮನ್ನ ನೆಲೆಯಾಗಿ ನಿಲ್ಲಿಸು ಸ್ವಾಮಿ. ಈ ಬೆಳಗಿನ ಜ್ಞಾನದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರನ್ನ ದೇವರೇ, ನೀನು ಆಶೀರ್ವಾದ ಮಾಡು. ಬರುವಂತ ಎಲ್ಲಾ ಅತಿಶಯಗಳನ್ನ, ಅದ್ಭುತಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ನೀನ್ ದಯಪಾಲಿಸು ಸ್ವಾಮಿ. ದೇವರೇ, ನಮ್ಮೆಲ್ಲರನ್ನ ನೀನ್ ಹೆಸರಾಗಿ ಮುಟ್ಟಿ ಆಶೀರ್ವದಿಸಿ ನಡೆಸಬೇಕಂತೇಳಿ ಯೇಸು ಕ್ರಿಸ್ತನ ಹೆಸರಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯ ದೇವರೇ. ಆಮೆನ್.